ಸರ್ ಮೊನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಖಾಸಗಿ ಹೋಟೆಲ್ನಲ್ಲಿ ನೀವು ಭೇಟಿ ಮಾಡಿದ್ದೀರಾ, ಅರ್ಧ ಗಂಟೆ ಚರ್ಚೆ ಮಾಡಿದ್ದೀರಾ, ಅದು ಕೂಡ ಒಂದು ರೀತಿಯಲ್ಲಿ ಇಲ್ಲ ನಾನು ಯಾವುದು ಪೊಲಿಟಿಕಲ್ ಕಾರಣಕ್ಕಾಗಿ ರಾಜಕೀಯ ಕಾರಣಕ್ಕಾಗಿ ನಾನೇನು ಅವ್ರನ್ನ ಭೇಟಿ ಮಾಡಿಲ್ಲ. ನನಗೆ ಏನೋ ಒಂದು ಅವರ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸ ಇತ್ತು, ಅದಕ್ಕೋಸ್ಕರ ಅದು ನಮ್ಮ ರಾಜ್ಯದವರೇ ಆಗಿರುವಾಗ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ. ಈ ಸಂದರ್ಭದಲ್ಲಿ ಭೇಟಿ ಮಾಡಿರೋದು ಯಾವ ಸಂದರ್ಭ ಆದ್ರಿ ಏನ್ರಿ? ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ನಾವಿಬ್ಬರು ಚೀಫ್ ಮಿನಿಸ್ಟರ್ ಆಗಿದ್ದರು, ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ನಾವು ಕಾಪಾಡ್ಕೊಂಡು ಬಂದ್ವಿ, ಅವ್ರ ಪಕ್ಷದ ಸಿದ್ಧಾಂತ ಅವರು ನೋಡಿಕೊಂಡ್ರು. ಆದರೂ ಕೂಡ ನಾವು ಒಟ್ಟಾಗಿ ಸರ್ಕಾರ ನಡೆಸಿದ್ದೀವಿ. ಅದರಿಂದ ಭೇಟಿ ಆಗೋದೆಲ್ಲನೂ ರಾಜಕೀಯ ಅನ್ನೋದಾದರೆ ಅದೇನು ಸರಿ ಇಲ್ಲ. ನಾನು ಅವರಿಗೆ ರಾಜಕೀಯ ಕಾರಣಕ್ಕಂತೂ ಭೇಟಿ ಮಾಡಿಲ್ಲ. ದಲಿತ ಸಿಎಂ ವಿಚಾರ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಆಗ್ತಾ ಇರುವಂಥದ್ದು ಸರ್, ಬೇಡಿಕೆ ಬಹಳ ವರ್ಷಗಳಿಂದ ಇರೋದು. ಆಗಲಿ, ಇನ್ನೂ ಹೆಚ್ಚು ಚರ್ಚೆ ಆಗಲಿ. ಅದರಲ್ಲಿ ನನಗೇನು ಅದೇನು ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಆದರೆ ತೀರ್ಮಾನಗಳು ಮಾಡೋರು ಯಾರು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನು ಹೈಕಮಾಂಡ್ನವರು ತೀರ್ಮಾನ ಮಾಡೋದು. ಸರ್, ಭಟ್ಕಳದ ಬೈದೂರಿನಲ್ಲಿ ಹಿಂದೂಗಳ ಮನೆಗೆ ಮುಸ್ಲಿಂ ಯುವಕರಿಂದ ಕಲ್ಲು ತೂರಾಟ ಆಗಿದೆ ಅನ್ನೋ ಗಘಟನೆ, ಜೊತೆಗೆ ಪೊಲೀಸ್ ಸ್ಟೇಷನ್ಗೂ ಕೂಡ ಹಿಂದೂ ಸಂಘಟನೆ ಕೆಲವರು ಮುತ್ತಿಗೆ ಹಾಕಿದ್ದಾರೆ. ನೋಡಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಎಲ್ಲಾದರೂ ಘಟನೆ ಆದರೆ ಆ ಘಟನೆಯ ಏನು ಜುರಿಸ್ಟಿಕ್ಷನಲ್ ಪೊಲೀಸ್ ಇರ್ತಾರೆ ಅವರು ಅದನ್ನು ನೋಡ್ಕೊಳ್ತಾರೆ. ಒಂದು ವೇಳೆ ಅವ್ರ ಕೈನಲ್ಲಿ ಸಾಧ್ಯ ಆಗೋದಿಲ್ಲ, ಹೆಚ್ಚು ಫೋರ್ಸ್ ಬೇಕು ಅಥವಾ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರ ಕೈಲಿ ಆಗೋದಿಲ್ಲ ಅಂದಾಗ ಅವರು ಹಿರಿಯ ಅಧಿಕಾರಿಗಳಿಗೆ ಕೇಳ್ತಾರೆ, ಅವಾಗ ಹೆಚ್ಚು ಫೋರ್ಸ್ ಕೊಡ್ತೀವಿ. ಇನ್ನೂ ಹೆಚ್ಚು ಬೇಕು ಅಂದರೆ ಹಿರಿಯ ಅಧಿಕಾರಿಗಳು ಹೋಗ್ತಾರೆ, ಇನ್ನೂ ಹೆಚ್ಚು ಫೋರ್ಸ್ ಕೊಡ್ತೀವಿ. ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ, ಅಂಥದ್ದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಅದಕ್ಕೇನು ತೊಂದರೆ ಇಲ್ಲ. ಪೊಲೀಸ್ ಈಸ್ ಫಿಟ್ ಎನಫ್ ಟು ಕಂಟ್ರೋಲ್ ಎನಿ ಇನ್ಸಿಡೆಂಟ್ಸ್. ಶಿವಮೊಗ್ಗದಲ್ಲಿ ಒಂದು ಗಲಾಟೆ ಆಗಿದೆ ಸರ್, ಶಿವಮೊಗ್ಗದಲ್ಲಿ ಗಲಾಟೆ ಆಗಿದೆ, ಒಬ್ಬರು ಮರ್ಡರ್ ಆಗಿದೆ ಬಾಲಕಂದು. ಮಾಹಿತಿ ಏನಿದೆ ಸರ್? ಅದು ಅವರು ಮಾಹಿತಿ ಇರೋದಿಷ್ಟೇ. ಅವರು 16, 17, 18 ವರ್ಷದ ವಯೋಮಿತಿಯ ಹುಡುಗರು ಹೊಡೆದಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಆಯುಧಗಳನ್ನು ಉಪಯೋಗಿಸಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಹೊಡೆದಾಡಿಕೊಂಡ್ರು, ಅದರಲ್ಲಿ ಅವರು ಹುಡುಗ ಸತ್ತಿದ್ದಾನೆ. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತಗೋಬೇಕು, ಅದನ್ನೆಲ್ಲ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ.